ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಹೇಳಿದ್ರೆ ಒಂಥರ ಬೀಗರು ನೆಂಟರ ಮನೆ ಆಗಿದೆ. ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ ಮತ್ತು ಇತರ 30 ಜನರ ಮೇಲೆ FIR ಅಂತ ನಮಗೊಂದು ಸುದ್ದಿ ಬಂತು. ಈ ಪೊಲೀಸ್ ಇಲಾಖೆಯದ್ದು ಡೀಸೆಲ್ ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು? ಅವರು ಮತ್ತೆ 100 ಜನ ಬರೋದು, 50 ಗಾಡಿಯಲ್ಲಿ ಬರೋದು, ಯಾಕೆ ಸುಮ್ಮನೆ ಅದರದ್ದು ಪೊಲೀಸ್ ಸ್ಟೇಷನ್ಗೆ ಅದ್ರ ಬಜೆಟ್ಗೆ ಹೊರೆ ಆಗಬೇಕು ಅಂತ ಹೇಳಿ ಅರೆಸ್ಟ್ ಮಾಡೋದಿದ್ರೆ ಮಾಡ್ರಿ. BL ಸಂತೋಷ್ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಿತ್ತು. ಇದು ಒಂದು ದೊಡ್ಡ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಮೂಗು ತುರಿಯುವಂಥ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಿತ್ತು. BL ಸಂತೋಷ್ ರವರು ಈ ವಿಚಾರಕ್ಕೆ ಕೈ ಹಾಕುವುದಕ್ಕೆ ಮುಂಚೆ ಅವರು ಸಹ ಅದನ್ನು ಆಲೋಚನೆ ಮಾಡಬೇಕಿತ್ತು. BL ಸಂತೋಷ್ ಅವರು ಸಾಚಾ ವ್ಯಕ್ತಿ ಏನಲ್ಲ. ರಾಜಕಾರಣಕ್ಕೋಸ್ಕರ ರಾಜಕೀಯದಲ್ಲಿ ಹಲವು ವೇದಿಕೆಗಳಲ್ಲಿ ಅವರು ಇದಕ್ಕಿಂತಲೂ ಕೆಟ್ಟ ಪದಗಳನ್ನು ಉಪಯೋಗ ಮಾಡಿದ್ದಾರೆ ಅಂತ ಪುತ್ತೂರಿನಲ್ಲಿ ಈ ಒಂದು ವಿಚಾರವನ್ನು ಹೇಳ್ತಾ ಇರುವಂಥದ್ದು. BL ಸಂತೋಷ್ ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ರಾಜಕೀಯವಾಗಿ ಮಾತಾಡಿರುವಂತಿದೆ. ಆ ಲೆಕ್ಕದಲ್ಲಿ ಅವರ ಮೇಲೂ ಕೇಸಾಗಬೇಕಿತ್ತು. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ನಿನ್ನೆ ದಿವಸ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲಿ ಏನು ದೊಡ್ಡ ಹೈ ಡ್ರಾಮಾ ನಡೆದಿತ್ತು. ಆ ಒಂದು ಹೈ ಡ್ರಾಮಾ ಸದ್ಯಕ್ಕೆ ಮುಗಿಯೋ ಥರ ಕಾಣ್ತಾ ಇಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಅರೆಸ್ಟ್ ಮಾಡಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಆಮೇಲೆ ನಾನ್ ಬೇಲೇಬಲ್ ಅಫೆನ್ಸ್ ಆಗಿತ್ತು. ಅವರು 2 ದಿನ ಕಸ್ಟಡಿಗೆ ಕೂಡ ಹೋದರು. ಆದರೆ ಅಲ್ಲಿಗೆ ಅದು ಮುಗೀತು ಅಂತ ತಿಳ್ಕೊಂಡ್ರೆ ತಪ್ಪು. ನಂತರ ಪೊಲೀಸರು ತಮ್ಮ ಬುದ್ಧಿಯನ್ನು ತೋರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ನಿನ್ನೆ ಮಹೇಶ್ ಶೆಟ್ಟಿ ಅವರನ್ನು ಅರೆಸ್ಟ್ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಕಾರ್ಯಕರ್ತರ ಆ ಒಂದು ಆವೇಶ ಏನಾಯಿತು, ತಮ್ಮ ನಾಯಕರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ಇರುವಂತಹ ಒಂದು ಆಕ್ರೋಧ ಏನಿದೆ, ಸೊ ಅವರು ಪೊಲೀಸ್ ಜೀಪಿನ ಹಿಂದುಗಡೆ ತಮ್ಮ ಗಾಡಿಗಳನ್ನು ತಗೊಂಡು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ವಾಹನ ಮತ್ತು ಕಾರ್ಯಕರ್ತರ ವಾಹನದ ನಡುವೆ ಸಣ್ಣ ಮಟ್ಟದ ಆಕ್ಸಿಡೆಂಟ್ ಸಂಭವಿಸುತ್ತೆ. ಸೊ ಅದೊಂದು ಸಣ್ಣ ಮಟ್ಟದ ಆಕ್ಸಿಡೆಂಟ್ ಆಗಿ ಅಂದುಕೊಂಡು ಪೊಲೀಸರು ಬಿಡಬೇಕಾದಂತಹ ಒಂದು ಪ್ರಕರಣ ಆಗಿತ್ತು. ಆದರೆ ಅದನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವಾಗ ಅರೆಸ್ಟ್ ಆದರೂ ಅದರ ನಂತರ ಆ ಕಾರ್ನಲ್ಲಿದ್ದಂತಹ 3 ವ್ಯಕ್ತಿಗಳ ವಿರುದ್ಧ ಕೂಡ ಇವಾಗ ಪ್ರಕರಣ ದಾಖಲಿಸುವಂಥದ್ದು. ಸೊ ಹೇಗೆ ಆರೋಪ ಮಾಡ್ತಾರೆ ನೋಡಿ ಪೊಲೀಸರು, ಯಾವ ರೀತಿಯಲ್ಲಿ ಷಡ್ಯಂತ್ರವನ್ನು ಹೆಣಿತಾ ಇದ್ದಾರೆ ಅಂತ ನೋಡಿ. ಇದು ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ರೆ ಈ ಒಂದು ಪ್ರಕರಣ ದಾಖಲಾಗ್ತಾ ಇರಲಿಲ್ಲ. ಈ ಒಂದು ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣವರು ಲೈವ್ ಬಂದು ಸ್ಫೋಟಕ ಮಾಹಿತಿಯೊಂದನ್ನು ಕೂಡ ಹೇಳಿದ್ದಾರೆ. ಸೊ ಆ ಒಂದು ವಿಡಿಯೋ ಪ್ಲೇ ಮಾಡೋದಕ್ಕಿಂತಲೂ ಮೊದಲು ಆ ಒಂದು ವಾರ್ತೆ ನೋಡಿ ಹೇಗೆ ಬಂದಿದೆ ನೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ವಶಕ್ಕೆ ಪಡೆದು ಬ್ರಹ್ಮಾವರ ಠಾಣೆಗೆ ಕರೆತರುತ್ತಿರುವ ಸಂದರ್ಭ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕಾರಿಗೆ ಗುದ್ದಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಅರೆಸ್ಟ್ ಮಾಡಲಾಗಿದೆ. ಉಜಿರೆ ನಿವಾಸಿಗಳಾದ ಸೃಜನ್ ಎಲ್, ಹಿತೇಶ್ ಶೆಟ್ಟಿ ಹಾಗೂ ಸಹನ್ ಬಂಧಿತ ಆರೋಪಿಗಳು. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಪೊಲೀಸರು ಉಜಿರೆಯಿಂದ ಬ್ರಹ್ಮಾವರಕ್ಕೆ ಕರೆತರ್ತಾ ಇದ್ದರು. ಆಗ ಅವರ ಬೆಂಬಲಿಗರ ಪೈಕಿ ಕೆಲವರು ಪೊಲೀಸ್ ವಾಹನಗಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದಾರೆ. ಪೊಲೀಸರು ಎಷ್ಟೇ ಸೂಚನೆ ನೀಡಿದರೂ ಕೇಳದ ಬೆಂಬಲಿಗರು ಕಾರನ್ನು ಅಡ್ಡಾದಿಡ್ಡಿ ಚಲಾಯಿಸಿ ಅಧೀಕ್ಷಕರ ಅಂದರೆ ಉಡುಪಿ ಜಿಲ್ಲೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ಇಲಾಖಾ ವಾಹನ ನಂಬರ್ 0669 ಈ ಒಂದು ಗಾಡಿಗೆ ಗುದ್ದಿ ಆರೋಪಿಗಳನ್ನು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗದಂತೆ ಅಡ್ಡಿಪಡಿಸಿದ್ದಾರೆ ಅಂತ ಈ 3 ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು. ಕಾರು ಕೂಡ ವಶಕ್ಕೆ ಪಡೆಯಲಾಗಿದೆ. 3 ಕೂಡ ಅರೆಸ್ಟ್ ಮಾಡಲಾಗಿದೆ. ಅಷ್ಟಕ್ಕೆ ಪ್ರಕರಣ ನಿಂತು ಹೋಯ್ತಾ? ಖಂಡಿತ ಇಲ್ಲ. ಅಂದರೆ ನಿನ್ನೆ ಏನು ಆ ಒಂದು ವಿಚಾರ ನಡೀತು, ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಅರೆಸ್ಟ್ ಮಾಡಿದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಅಡ್ಡಿಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ, ಆಮೇಲೆ ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಈ 3 ಮೇಲೆ ಮತ್ತೆ ಪ್ರಕರಣವನ್ನು ದಾಖಲಿಸುವಂಥದ್ದು. ಇದು ಒಂದರ ಮೇಲೆ ಒಂದು ದೂರನ್ನು ದಾಖಲಿಸಿ ಅವರನ್ನು ಯಾವುದೇ ರೀತಿಯಲ್ಲಿ ಕಟ್ಟಿ ಹಾಕುವಂತಹ ಒಂದು ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಪೊಲೀಸರು ತಮ್ಮ ಸ್ವಂತ ಬುದ್ಧಿಯಲ್ಲಿ ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಎಲ್ಲಿಂದಲೂ ಇವರಿಗೆ ಯಾವುದೋ ವಿಚಾರದಲ್ಲಿ ನಿರ್ದೇಶನಗಳು ಬರ್ತಾ ಇದೆ. ಯಾರದೋ ಕೈವಾಡ, ಷಡ್ಯಂತ್ರ ಇಲ್ಲಿ ಖಂಡಿತವಾಗಿಯೂ ಕಾಣ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿನ್ನೆ ಆ ಒಂದು ಕಾರು ಗುದ್ದಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಮತ್ತೆ 3 ಪ್ರಕರಣಗಳು ದಾಖಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣವರು ಲೈವ್ ಬಂದಿದ್ರು. ಸೊ ಆ ಒಂದು ಲೈವನ್ನು ವೀಕ್ಷಣೆ ಮಾಡಿ. ಎಲ್ರಿಗೂ ನಮಸ್ತೆ. ನೋಡಿ, ನಿನ್ನೆ ಬೆಳಗ್ಗೆ 9 ಗಂಟೆಗೆ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ 2 ಜಿಲ್ಲೆಯ ಪೊಲೀಸರು, ಅದರಲ್ಲಿ SP ಸಮೇತ SPಗಳು, DSPಗಳು ಎಲ್ಲರೂ ಬಂದು ಬರೀ 35(3) ಅಲ್ಲಿರುವ ಒಂದು ನೋಟಿಸನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ ಕಾನೂನು ಬಾಹಿರವಾಗಿ ಕೋರ್ಟ್ ಕಂಟೆಂಪ್ಟ್ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದಾದ ನಂತರ ನಿನ್ನೆ ಅಲ್ಲಿ ಅವರು ಬಂದಾಗ, ಅರೆಸ್ಟ್ ಮಾಡೋದಕ್ಕೆ ಬಂದಾಗ, ಇದು ಕಾನೂನು ಬಾಹಿರ ಸರ್, ಇದು ಏನು ಅಂತ ಜಸ್ಟ್ ಹಂಗೆ ವಿಚಾರಣೆ ಮಾಡಿದ್ದಕ್ಕೆ ಮತ್ತೆ ಒನ್ಸ್ ಅಗೇನ್ ಇವತ್ತು ನನ್ನ ಮೇಲೆ ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಜಯಂತ್ ಟಿ ಅವರ ಮೇಲೆ ಒನ್ಸ್ ಅಗೇನ್ ಕಾನೂನು ಬಾಹಿರವಾಗಿ ಕೇಸನ್ನ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಎಲ್ಲಾ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ.
ಇಲ್ಲಿ ಏನಾಗ್ತಾ ಇದೆ, ನಿನ್ನೆ ಇದ್ದಂತ ಬ್ರಹ್ಮಾವರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪ್ರಕರಣ, BL ಸಂತೋಷ್ ಅವರು ಒಬ್ಬ ಸಂಘದ ಪ್ರಮುಖರಾಗಿ ಹಿಂದೂ ಹೆಣ್ಮಕ್ಕಳಿಗೆ ರಕ್ಷಣೆಗೆ ಬರಬೇಕಾಗಿತ್ತು, ಅದರ ಬದಲಾಗಿ ಅತ್ಯಾಚಾರಿಗಳ ಪರವಾಗಿ ಯಾಕೆ ನೀವು ನಿಂತ್ಕೊಂಡಿದ್ದೀರಿ ಅಂತ ಕೇಳಿದ್ದಕ್ಕೆ ಇನ್ಯಾರೋ ಥರ್ಡ್ ಪರ್ಸನ್ ಒಬ್ರು ಮೂರನೇ ವ್ಯಕ್ತಿ ಬ್ರಹ್ಮಾವರದಲ್ಲಿ ದೂರನ್ನ ದಾಖಲ ಮಾಡ್ತಾರೆ. ಠಾಣೆಗೆ ಅಪಿಯರ್ ಆಗೋದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಅವಕಾಶನೇ ಕೊಡಲ್ಲ, ಅವಕಾಶ ಕೊಡದೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇವ್ರು ಯಾವ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭೀಮಾನೇ ಸುಳ್ಳು, ಶವ ಹುತ್ತಿದ್ದೇ ಸುಳ್ಳು, ಅದಕ್ಕೆ ಅದು ತಪ್ಪಾಗಿದೆ, ಅದ್ರ ಸಲುವಾಗಿ ಅರೆಸ್ಟ್ ಮಾಡಿದ್ದಾರೆ, ಆ ರೀತಿ ಒಂದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಈಗೇನಾಗಿದೆ, ಇಡೀ ರಾಜ್ಯದಲ್ಲಿ ಈ ನಕಲಿ ದೇವಮಾನವನ ಸುಳ್ಳಿನ ಸಾಮ್ರಾಜ್ಯ ಸೃಷ್ಟಿಯಾಗ್ಬಿಟ್ಟಿದೆ. ಈ ಟ್ರೋಲ್ ಪೇಜಸ್ಗಳನ್ನ ಎಲ್ಲಾರನ್ನೂ ಕೂಡ ಖರೀದಿ ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಯಾರು ನ್ಯಾಯಯುತವಾಗಿ ಮಾತಾಡ್ತಾ ಇದ್ದಾರೆ ಅವ್ರದ್ದು ಹೆದರಿಸಿ, ಅವರು ಹೆಂಡತಿ ಮಕ್ಕಳ ಕಡೆ ಹೆದರಿಸಿ, ಹೆದರಿಕೆ ಹಾಕಿ ಎಲ್ಲವನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಹಿಂಗಾಗಿ ಈ ಪೂರ್ತಿ ಇಡೀ ರಾಜ್ಯ ನಕಲಿ ದೇವಮಾನವನ ಸುಳ್ಳಿನ ಸಾಮ್ರಾಜ್ಯ ಆಗಿದೆ. ಪೊಲೀಸರು ಕೂಡ ಯಾಕೆ ಹಂಗ್ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಸುಮ್ಮನೆ ನೋಡಿ, ನಿನ್ನೆ 3 ಜನ ಅಲ್ಲಿ ಇದ್ದಾಗ ಗಾಡಿ ಟಚ್ ಆಗುತ್ತೆ, ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಮಾಡಿ 3 ಜನರನ್ನ ಜೈಲಿಗೆ ಹಾಕಿದ್ದಾರೆ. ಒನ್ಸ್ ಅಗೇನ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆಗಿದ್ದ 3 ಜನರಿಗೂ ಕೂಡ ಸೌಜನ್ಯ ಹೋರಾಟಗಾರನ ಜೈಲಿಗೆ ಹಾಕಿದ್ದಾರೆ. ಮತ್ತೆ ನಿನ್ನೆ ಸಹಕಾರ ಕೊಟ್ಟರೂ ಕೂಡ ಮತ್ತೆ ಕೇಸ್ ಹಾಕಿದ್ದಾರೆ 3 ಜನರ ಮೇಲೆ, ಜಯಂತ್ ಟಿ, ನಾನು ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲೆ. ಮತ್ತೆ ಆಡಳಿತ ಅಂತೂ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಂತ ಅನಿಸ್ತಿದೆ. ಮಾಡ್ತೇವೆ, ಆದ್ರೂ ಕೂಡ ಜನರು ದಯವಿಟ್ಟು ಈ ತರ ಸುಳ್ಳು ಇದು ನಿನ್ನೆ ನಡೆದಂತಹ ವಿಚಾರ ಮತ್ತು ಇವತ್ತು ನಡೀತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣ ಅವರು ನೀಡಿದಂತಹ ಹೇಳಿಕೆ. ಒಂದು ನೆನಪಿರಲಿ, ಸೌಜನ್ಯ ಹೋರಾಟಗಾರರು ಈ ಹಲವು ಕೇಸುಗಳಿಗೆ ಅಂದರೆ 1, 2, 10, 20, 30 ಕೇಸುಗಳನ್ನು ಹಾಕಿಸ್ಕೊಂಡಂಥ ಮಾತ್ರಕ್ಕೆ ಈ ಒಂದು ಪ್ರಕರಣದಿಂದ ಹಿಂದೆ ಸರಿತಾರೆ ಅಂತ ತಿಳ್ಕೊಂಡಿದ್ರೆ ಅದು ಯಾರು ಅಂದ್ಕೋತಾ ಇದ್ದಾರೆ, ಅವರ ಭ್ರಮೆ ಅಂತ ಅನಿಸುತ್ತೆ. ಯಾಕೆಂತ ಕೇಳಿದರೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲವನ್ನ ಕಳ್ಕೊಂಡ್ರು. ತಮ್ಮ ನಾಯಕ ಸ್ಥಾನವನ್ನು ಅಥವಾ ಹಿಂದೂಗಳ ಅವರ ದೈತ್ಯ ನಾಯಕ ಅಂತ ಎನಿಸಿಕೊಂಡವನು, ಇನ್ನು ತಮ್ಮ ಯಾವುದಾದ್ರೂ ಪಕ್ಷದಲ್ಲಿ ಒಂದೊಳ್ಳೆ ಸ್ಥಾನವನ್ನು ಗಿಟ್ಟಿಸುವಂತಹ ವ್ಯಕ್ತಿಯಾಗಿದ್ದರು. ಸೊ ಅವೆಲ್ಲನ್ನ ತ್ಯಜಿಸಿ ಇವತ್ತು ಈ ಒಂದು ಹೋರಾಟದಲ್ಲೇ ಇದ್ದಾರೆ ಅಂತ ತಿಳ್ಕೊಂಡಿದ್ರೆ ನೀವು ಅಂದ್ಕೊಳ್ಳಿ, ಇಂತಹ ಹೋರಾಟಗಳಿಂದ ಆಗುವಂತಹ ಪ್ರಕರಣಗಳು, ಕೇಸುಗಳು ಯಾವುದು ಕೂಡ ಅವರನ್ನು ಈ ಒಂದು ಹೋರಾಟದಿಂದ ಹಿಂದೆ ಸರಿಸುವಂತಹ ಪ್ರಯತ್ನಕ್ಕೆ ತಳ್ಳಿಕ್ಕಿಲ್ಲ. ಖಂಡಿತವಾಗಿ ಅಂತಹ ಭಾವನೆಗಳಿದ್ದುಕೊಂಡು ಇಂತಹ ವಿಚಾರಗಳನ್ನು ಮಾಡ್ತಾ ಇದ್ದರೆ ಅದು ನಿಮ್ಮ ತಪ್ಪು ಕಲ್ಪನೆ. ಇನ್ನು ಪುತ್ತೂರಿನಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇರುವಂಥದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿಮೋಚನೆಗೋಸ್ಕರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಅರ್ಪಿಸಿರುವಂಥದ್ದು. ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಪುತ್ತೂರಿನಲ್ಲಿ ಒಂದು ದೊಡ್ಡ ಜನಸಾಗರ, ಅಭಿಮಾನಿಗಳಿದ್ದಾರೆ ಅನ್ನೋದು ಇವತ್ತೇ ಗೊತ್ತಾಗಿದ್ದು. ಸೊ ಪುತ್ತೂರಿನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗೋಷ್ಠಿ ಕೂಡ ನಡೀತು. ಸೊ ಆ ಒಂದು ಸುದ್ದಿಗೋಷ್ಠಿಯನ್ನು ನೋಡ್ಕೊಂಬರೋಣ. ಕಳೆದ 12 ವರ್ಷಗಳಿಂದ ಸೌಜನ್ಯನ ಹೋರಾಟಕ್ಕಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಹೋರಾಟವನ್ನು ನ್ಯಾಯಕ್ಕಾಗಿ ಮಾಡ್ತಾ ಬಂದಿದ್ದರು. ಕಳೆದ 13 ವರ್ಷಗಳಿಂದಲೂ ನಿರಂತರವಾಗಿರುವಂಥ ಹೋರಾಟದ ಮಧ್ಯೆ ಎಲ್ಲಿಯೂ ಯಾವುದೇ ರೀತಿಯಲ್ಲಿ ಕ್ಷೇತ್ರಕ್ಕಾಗಲಿ ಅಥವಾ ಅಲ್ಲಿಯ ಯಾವುದೇ ವ್ಯವಸ್ಥೆಗೆ ಚ್ಯುತಿ ಬರುವ ರೀತಿಯಲ್ಲಿ ಅವರು ಮಾತಾಡಲಿಲ್ಲ. ಆದರೆ ನಿನ್ನೆ ಏಕಾಏಕಿ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು ಕ್ಷುಲ್ಲಕ ಕಾರಣಕ್ಕೆ ನೋಟಿಸ್ ನೀಡಿ ಅವರು ಬರಬೇಕಿತ್ತು ಅಂತ ಹೇಳುವ ನೆಪದಲ್ಲಿ ಪೊಲೀಸರು ಏಕಾಏಕಿ ಬಂದವರನ್ನು ಬ್ರಹ್ಮಾವರಕ್ಕೆ ಕರೆದುಕೊಂಡು ಹೋಗಿ ಹೇಳಿಕೆ ಕೊಟ್ಟು ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಿತ್ತು. ಅವರ ಮೇಲೆ ಏಕಾಏಕಿ ಅದು ಜಾಮೀನು ಕೊಡುವಂತಹ ಸೆಕ್ಷನ್ಗಳಿದ್ದರು. ಅವರನ್ನು ಬಂಧಿಸಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಹಾಗೆ ಅವರ ಬಿಡುಗಡೆ, ಜಾಮೀನು ಕೊಟ್ಟು ಅವರನ್ನು ಬೇಗ ಬಿಡುಗಡೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ನಾವೆಲ್ಲರೂ ಅವರ ಅಭಿಮಾನಿಗಳು ಮತ್ತು ಅಭಿನವ ಭಾರತ ಮಿತ್ರಮಂಡಳಿ ಪುತ್ತೂರು ನಾವು ಮಹಾಲಿಂಗೇಶ್ವರ ದೇವರಲ್ಲಿ ಮೊರೆಯನ್ನು ಇಟ್ಟು ಅವರನ್ನು ನ್ಯಾಯದ ಪರ ಹೋರಾಟಕ್ಕಾಗಿ ಮತ್ತು ಹಿಂದೂ ಧರ್ಮದ ರಕ್ಷಣೆಗಾಗಿ, ಹಿಂದುತ್ವಕ್ಕಾಗಿ ಅವರನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ದೇವರಿಗೆ ಪ್ರಾರ್ಥನೆ ನೀಡೋದಕ್ಕೋಸ್ಕರ ಇವತ್ತು ನಾವಿಲ್ಲಿ ಸೇರಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅದೇ ರೀತಿ ಈಗ ನಡೀತಿರುವಂತಹ ಯಾವುದೇ ಆ ಭಾಗದ ಘಟನೆಗಳಿಗೂ ಮತ್ತು ಅಲ್ಲಿ ಆಗುತ್ತಿರುವಂಥ ಏನು ಕಳೆದ ಒಂದಷ್ಟು ವರ್ಷಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಿರುವಂತಹ ಏನು ಅಲ್ಲಿಯ ಅತ್ಯಾಚಾರಗಳಿರ್ಬೋದು ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಇವತ್ತು ರಾಜ್ಯ ಸರ್ಕಾರ ಏನು SITಯ ಮುಖಾಂತರ ಅಲ್ಲಿ ಏನು ಚಟುವಟಿಕೆಗಳು ನಡೀತಿದೆ, ಆ ಚಟುವಟಿಕೆಗಳಲ್ಲಿ ಜನರ ಮಧ್ಯೆ ಇರುವಂತಹ ಏನು ಗೊಂದಲಗಳಿದೆ ಅದು ಇತ್ಯರ್ಥ ಆಗಬೇಕೆನ್ನುವುದೇ ಇಡೀ ಹಿಂದೂ ಸಮಾಜದ ನಮ್ಮ ಆಗ್ರಹವಾಗಿರುವಂಥದ್ದು.
BL ಸಂತೋಷ್ ವಿರುದ್ಧದ ಹೇಳಿಕೆ ನೀವು ಸಮರ್ಥಿಸಿಕೊಳ್ಳಿ. BL ಸಂತೋಷ್ ಅವರ ವಿರುದ್ಧ ಹೇಳಿಕೆ ಕೊಟ್ಟಿರುವಂಥದ್ದು, BL ಸಂತೋಷ್ರವರು ಈ ವಿಚಾರಕ್ಕೆ ಕೈ ಹಾಕುವುದಕ್ಕೆ ಮುಂಚೆ ಅವರು ಸಹ ಅದನ್ನು ಆಲೋಚನೆ ಮಾಡಬೇಕಿತ್ತು. ಇದು ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡದೆ ರಾಜಕೀಯಕ್ಕೋಸ್ಕರ ಅಥವಾ ಯಾವುದೋ ಒಂದು ತಪ್ಪುಗಳನ್ನು ಎತ್ತಿ ಹಿಡಿಯುವ ಅಂಥ ಕೆಲಸವನ್ನು ಮಾಡುವಾಗ ರಾಜಕೀಯ ವ್ಯಕ್ತಿಗಳು ಅವರು ಯೋಚನೆ ಮಾಡಿ ಮಾತಾಡಬೇಕಿತ್ತು. ಅದರ ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾತಾಡಿರ್ಬೋದು, ಆದರೆ ಅದನ್ನು ನಾವು ಸಮರ್ಥನೆ ಅಂತ ಅಲ್ಲ, ಆದರೆ ಅವರನ್ನು ಬಂಧಿಸುವಷ್ಟರ ಮಟ್ಟಿನ ಇದಲ್ಲ. ಅದಕ್ಕಿಂತ ಹೆಚ್ಚಿನ ಶಬ್ದಗಳನ್ನು BL ಸಂತೋಷ್ ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ರಾಜಕೀಯವಾಗಿ ಮಾತಾಡಿರುವಂಥದ್ದಿದೆ. ಆ ಲೆಕ್ಕದಲ್ಲಿ ಅವರ ಮೇಲೂ ಕೇಸ್ ಆಗಬೇಕಿತ್ತು. ಹರಿಸುಂಜನ ಹೇಳಿಕೆಯನ್ನು ತಿರುಚಿ ಮಹೇಶ್ ಶೆಟ್ಟಿ ಅವರ ಮೇಲೆ ಏಕೆ ಎತ್ತಿ ಕಟ್ಟಿದ್ದಾರೆ? ಕಾನೂನು ಎಲ್ಲರಿಗೂ ಒಂದೇ ಅಲ್ಲ, ಕಾನೂನು ಒಂದೇ ರೀತಿ ಇರಬೇಕು. ಕಾನೂನು ಅವರ ಬಂಧನ ಕೂಡ ಆಗಬೇಕು. ಹರಿಸುಂಜನ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಆಗ್ತಾ ಇರುವಂತಹ ಅನೇಕ ಅತ್ಯಾಚಾರ ಇರ್ಬೋದು, ಹತ್ಯೆ ಇರ್ಬೋದು. ಈ ವಿಚಾರವಾಗಿ ಕಳೆದ ಸೌಜನ್ಯನ ಹತ್ಯೆಯ ಬಳಿಕ ಆದಂತಹ ಬೆಳವಣಿಗೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನೇತೃತ್ವವನ್ನು ವಹಿಸಿಕೊಂಡು ಒಬ್ಬ ನಿಜವಾದ ಹಿಂದೂ ನಾಯಕನಾಗಿ ಇವತ್ತು ಸೌಜನ್ಯನ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಮತ್ತು ಅಲ್ಲಿ ಆಗಿರುವಂತಹ ಅತ್ಯಾಚಾರ ಅನಾಚಾರಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಡೀ ಹಿಂದೂ ಸಮಾಜ ಅವರ ಜೊತೆ ನಿಂತಿದೆ. ಆದರೆ ಇವತ್ತು ಅದನ್ನು ಕ್ಷೇತ್ರಕ್ಕೆ ಅವರು ಅಪಮಾನವೆಸಗ್ತಾ ಇದ್ದಾರೆ ಎನ್ನುವಂಥ ಒಂದು ರೀತಿಯ ಗೊಂದಲವನ್ನು ಅಥವಾ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿಸುವಂಥ ಕೆಲಸಗಳು ನಿರಂತರವಾಗಿ ಒಂದು ಕಡೆಯಿಂದ ನಡೀತಾ ಇದೆ. ಅದರ ವಿರುದ್ಧವಾಗಿ ಇವತ್ತು ಇಡೀ ನಿಜವಾದ ಹಿಂದೂ ಹೋರಾಟಗಾರರು ಅದರ ವಿರುದ್ಧವಾಗಿ ನಿಂತಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ಅಪಮಾನ ಅಪಚಾರ ಆಗದ ರೀತಿಯಲ್ಲಿ ಇವತ್ತು ಕ್ಷೇತ್ರದ ಧರ್ಮಾಧಿಕಾರಿಗಳು ಕೂಡ ಇದನ್ನು ಹೇಳಿದ್ದಾರೆ. SITಯ ತನಿಖೆಯನ್ನು ಅವರು ಒಪ್ಪಿಕೊಂಡಿದ್ದಾರೆ ಮತ್ತು ಅದನ್ನು ಸ್ವಾಗತಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದನ್ನು ವಿನಾಕಾರಣ ಉಳಿದಂತಹ ಯಾವುದು ವಿಘ್ನ ಸಂತೋಷಿಗಳು ಇದರಲ್ಲಿ ರಾಜಕೀಯ ಮಾಡುವುದರ ಮುಖಾಂತರ ತಿಮ್ಮರೋಡಿಯವರ ನಿಜವಾದ ಹೋರಾಟವನ್ನು ಇವತ್ತು ಹತ್ತಿಕ್ಕುವಂಥ ಕೆಲಸಗಳು ಒಂದು ಕಡೆಯಿಂದ ನಡೀತಾ ಇದೆ. ಅದೇ ರೀತಿ ಇವತ್ತು BL ಸಂತೋಷ್ ಅವರ ಮೇಲೆ ಅವರು ಹೇಳಿರುವಂಥ ಹೇಳಿಕೆಯ ಆಧಾರದ ಮೇಲೆ ಇವತ್ತು ಅವರನ್ನು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಅವರನ್ನು ಬಂಧಿಸಿದ್ದಾರೆ. ಆದರೆ ಆ ಬಂಧನ ಇನ್ನು ಶೀಘ್ರವಾಗಿ ಅವರು ಬಿಡುಗಡೆಗೊಳ್ಳಬೇಕು, ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬಬೇಕು. ಆ ಮುಖಾಂತರ ಇಡೀ ಹಿಂದೂ ಸಮಾಜ ಅವರ ಜೊತೆ ಇದೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ನಾವು ಇವತ್ತು ಪುತ್ತೂರಿನಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಎದುರು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಆ ಪ್ರಾರ್ಥನೆಯ ಮುಖಾಂತರ ಶ್ರೀ ದೇವರು ಅವರಿಗೆ ಆದಷ್ಟು ಬೇಗ ಈ ಹೋರಾಟಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇಡೀ ಹಿಂದೂ ಸಮಾಜ ಅವರ ಜೊತೆ ನಿಂತುಕೊಂಡು ಈ ಹೋರಾಟದಲ್ಲಿ ಯಶಸ್ವಿಯಾಗಿ ಸೌಜನ್ಯನ ಕುಟುಂಬಕ್ಕೆ ಮತ್ತು ಇಡೀ ಯಾರೆಲ್ಲ ತೊಂದರೆ ಹಿಂದೂ ಸಮಾಜಕ್ಕೆ ಯಾರಿಗೆಲ್ಲ ತೊಂದರೆ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ. ಅಂದರೆ ಹಿಂದೂಗಳು ಹಿಂದುತ್ವ ಅಂತ ಇಲ್ಲಿ ಎಲ್ಲ ಮಾಡ್ತಾ ಇದ್ದದ್ದು ಸುಳ್ಳ ಅಂತ. ಇಲ್ಲಿ ಹಿಂದೂಗಳು ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದಷ್ಟು ಬೇಗ ಹೊರಗಡೆ ಬರಲಿ, ಮತ್ತೆ ಹಿಂದೂಗಳ ಜೊತೆಗೆ ಹಿಂದೂಗಳ ದೈತ್ಯ ನಾಯಕನಾಗಿ ಮುಂದುವರಿಯಲಿ ಅನ್ನುವಂತಹ ಆಶಾಭಾವನೆಯನ್ನು ಹೊರಹಾಕಿದ್ದಾರೆ, ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ. ಅಂದರೆ ನೋಡಿ, ಅಲ್ಲಿ BL ಸಂತೋಷ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ಅವರು ಪುತ್ತೂರಿನಲ್ಲಿ BL ಸಂತೋಷ್ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಿತ್ತು. ಇದು ಒಂದು ದೊಡ್ಡ ಪ್ರಕರಣ, ಈ ಒಂದು ಪ್ರಕರಣದಲ್ಲಿ ಮೂಗು ತುರಿಸುವಂಥ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಿತ್ತು. BL ಸಂತೋಷ್ ಅವರು ಸಾಚಾ ವ್ಯಕ್ತಿ ಏನಲ್ಲ. ರಾಜಕಾರಣಕ್ಕೋಸ್ಕರ ರಾಜಕೀಯದಲ್ಲಿ ಹಲವು ವೇದಿಕೆಗಳಲ್ಲಿ ಅವರು ಇದಕ್ಕಿಂತಲೂ ಕೆಟ್ಟ ಪದಗಳನ್ನು ಉಪಯೋಗ ಮಾಡಿದ್ದಾರೆ ಅಂತ ಪುತ್ತೂರಿನಲ್ಲಿ ಈ ಒಂದು ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಸೊ ಯಾರಿಂದಲೂ ಯಾರು ದೊಡ್ಡವರು ಅಲ್ಲ, ಯಾರಿಗಿಂತಲೂ ಯಾರು ಮೇಲೂ ಅಲ್ಲ, ಯಾರಿಗಿಂತಲೂ ಯಾರು ಒಳ್ಳೆಯವರು ಅಲ್ಲ ಇಲ್ಲಿ. ಸೊ ಎಲ್ಲ ಇರುವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಮಾತ್ರ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅನ್ನುವಂತಹ ಕೂಗು ಇವತ್ತು ರಾಜ್ಯದಾದ್ಯಂತ ಕೇಳ್ತಾ ಇದೆ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.